Hello students, welcome to Vidya Vedike YouTube channel and welcome to Daily Current Affairs class. ಭಾರತೀಯ ಕ್ರೀಡಾರಂಗವನ್ನು ಬೆಚ್ಚು ಬೀಳಿಸುವಂಥ ಒಂದು ವರದಿಯನ್ನು ವಾಡಾ ಬಿಡುಗಡೆ ಮಾಡಿದ. ಸೊ ವಾಡಾ ತನ್ನ 2024ರ ವರದಿಯಲ್ಲಿ ಡೋಪಿಂಗ್, ಸೊ ಕನ್ನಡದಲ್ಲಿ ಇದಕ್ಕೆ ಉದ್ದೀಪನ ಮದ್ದು ಅಂತ ಕರೆಯಲಾಗುತ್ತೆ. ಉದ್ದೀಪನ ಮದ್ದು ಕ್ರೀಡೆಯಲ್ಲಿ ಯಾವ ರೀತಿ ಈ ಒಂದು ಉದ್ದೀಪನ ಮದ್ದು ಅನ್ನುವಂಥದ್ದು ಸೇವನೆ ಆಗುತ್ತೆ ಅನ್ನೋದರ ಕುರಿತು ಒಂದು ವರದಿಯನ್ನು ರಿಲೀಸ್ ಮಾಡಿದ. ಆ ಒಂದು ವರದಿಯಲ್ಲಿರುವಂಥ ಒಂದು ಅಂಕಿಅಂಶಗಳನ್ನ, ಪ್ರಮುಖ ಒಂದು ಅಂಶವನ್ನು ನೋಡೋಣ. ವಿಶ್ವ ಉದ್ದೀಪನ ಮದ್ದು ಸೇವನೆ ತಡೆ ಸಂಸ್ಥೆ, ಸೊ ಇಲ್ಲಿ ವಾಡಾ ಅಂತಂದ್ರೆ ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಅಂತ, ಆ್ಯಂಟಿ ಡೋಪಿಂಗ್ ಏಜೆನ್ಸಿ. ಸೊ ಇದು ತನ್ನ 2024ರ ವರದಿಯಲ್ಲಿ ಭಾರತವನ್ನು, ಸೊ ಇಲ್ಲಿ ಭಾರತ, ಈ ಒಂದು ವರದಿಯಲ್ಲಿ ಭಾರತ 3ನೇ ವರ್ಷವು ಸತತವಾಗಿ ಡೋಪಿಂಗ್ನಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ 2022, 2023 ಹಾಗೆ 2024 ಹೀಗೆ ಸತತ 3 ವರ್ಷಗಳ ಕಾಲ ಏನಾಗಿದೆ ಅಂದರೆ ಭಾರತ ವರ್ಸ್ಟ್ ಡೋಪಿಂಗ್ ಅಫೆಂಡರ್ ಆಗಿ ಗುರುತಿಸಿಕೊಂಡಿದೆ. ವರ್ಸ್ಟ್ ಡೋಪಿಂಗ್ ಅಫೆಂಡರ್ ಅಂದರೆ ಕ್ರೀಡೆಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಭಾರತದಲ್ಲಿ ಅತಿ ಹೆಚ್ಚು ಉದ್ದೀಪನ ಮದ್ದು ಸೇವನೆ ಮಾಡಿರುವಂಥ ಪ್ರಕರಣಗಳು ಕಂಡುಬರ್ತಾ ಇದೆ ಅನ್ನುವಂಥದ್ದನ್ನು ಇದು ಹೇಳಿದ. ಹಾಗೆ ಒಟ್ಟು 260 ಅಡ್ವರ್ಸ್ ಅನಲೈಟಿಕಲ್ ಫೈಂಡಿಂಗ್ಸನ್ನು ಮಾಡಲಾಗಿದೆ. ಅಂದರೆ ಇವಾಗ ಈ ಉದ್ದೀಪನ ಮದ್ದು ಪರೀಕ್ಷೆ ಮಾಡಲಾಗತ್ತೆ. ಅಂದರೆ ಇದನ್ನು ಈ ರೀತಿ ಈ ಡೋಪಿಂಗನ್ನು ತೆಗೆದುಕೊಂಡಿದ್ದಾರೆ ಇಲ್ಲ ಅನ್ನುವಂಥದ್ದಕ್ಕೆ ಕೆಲವೊಂದಿಷ್ಟು ಪರೀಕ್ಷೆಯನ್ನು ಮಾಡಲಾಗುತ್ತೆ, ಡೋಪಿಂಗ್ ಟೆಸ್ಟನ್ನು ಮಾಡಲಾಗತ್ತೆ. ಅದರ ಭಾಗವಾಗಿ ಇಲ್ಲಿ ಮೂತ್ರ ಪರೀಕ್ಷೆಯನ್ನು ಮಾಡ್ತಾರೆ. ಇಲ್ಲಿ ಮೂತ್ರ ಪರೀಕ್ಷೆಯ ವೇಳೆ ಇಲ್ಲಿ ಅನಾಬಾಲಿಕ್ ಸ್ಟೆರಾಯ್ಡ್ ಅನ್ನುವಂಥದ್ದು, ಅನಾಬಾಲಿಕ್ ಸ್ಟೆರಾಯ್ಡ್ ಅಂಶ ಅನ್ನುವಂಥದ್ದು ಪತ್ತೆಯಾಗಿದೆ. ಸ್ಟೆರಾಯ್ಡ್, ಸೊ ಈ ಅನಾಬಾಲಿಕ್ ಸ್ಟೆರಾಯ್ಡ್ ಎನ್ನುವಂಥದ್ದು ಒಂದು ಡೋಪಿಂಗ್ ಆಗಿದೆ ಇದು. ಸೊ ಹೀಗಾಗಿ ಕ್ರೀಡೆಗಳಲ್ಲಿ ಇದನ್ನು ಬಳಸುವಂಥದ್ದು ಇಲ್ಲಿ ನಿಷಿದ್ಧ ಆಗಿದೆ. ಸೊ ಹೀಗಾಗಿ ಇದೇನಾಗ್ತಾ ಇದೆ ಅಂದರೆ ಇದರ ಬಳಕೆ ಭಾರತದಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಪಾಸಿಟಿವಿಟಿ ದರವು ಕೂಡ ಹೆಚ್ಚಿದೆ. ನೋಡಿ, ಇಲ್ಲಿ ಅತಿ ಹೆಚ್ಚು ಭಾರತದಲ್ಲೇ ಇರುವಂಥದ್ದು. ಅದಂದರೆ ಇವಾಗ ಶೇಕಡ ಎಷ್ಟಿದೆ ಅಂದರೆ 3.6ನಷ್ಟು ಇದೆ. ಸೊ ಇದರ ಅರ್ಥ ಇವಾಗ ಭಾರತದಲ್ಲಿ ಈ ಒಂದು ಉದ್ದೀಪನ ಮದ್ದು ಪರೀಕ್ಷೆಗೆ 100 ಜನ ಕ್ರೀಡಾಪಟುಗಳನ್ನ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಅಂತ ಅಂದ್ಕೋಣ. ಸೊ ಇದರಲ್ಲಿ ಈ ಪಾಸಿಟಿವಿಟಿ ದರ ಅಂತಂದರೆ 3.6 ಅಂದರೆ 3ರಿಂದ 6 ಜನ ಏನಂತಂದರೆ ಈ ಡೋಪಿಂಗ್ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ಅಂದರೆ ಅವರು ಈ ಒಂದು ಉದ್ದೀಪನ ಮದ್ದು ಒಂದು ಸೇವನೆಯನ್ನು ಮಾಡಿರ್ತಾರೆ ಅಂತ ಅರ್ಥ. ಹಾಗೆ ಇದು 2036ರ ಒಲಿಂಪಿಕ್ಸ್ ಆತಿಥ್ಯದ ಬಿಡ್ಗೆ ನಕಾರಾತ್ಮಕ ಪರಿಣಾಮ ಬೀರಲಿದೆ. ಸೊ ಇಲ್ಲಿ 2036ರ ಒಲಿಂಪಿಕ್ಸ್ ಅಂತಂದರೆ 36ರ ಒಂದು ಒಲಿಂಪಿಕ್ಸ್ಗೆ ಭಾರತ ಆತಿಥ್ಯವನ್ನು ವಹಿಸಿಕೊಳ್ಳಲಿದೆ. ಭಾರತವೇ ಈ ಒಂದು ಒಲಿಂಪಿಕ್ಸ್ಗೆ ಹೋಸ್ಟ್ ಆಗಲಿದೆ. ಸೊ ಇದಕ್ಕೆ ಬಿಡ್ಡನ್ನು ಮಾಡಲಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತಂದ್ರೆ ಅವಾಗ ಇಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಇರುತ್ತೆ. ಸೊ ಇದೇನು ಮಾಡುತ್ತೆ, ಈ ಆತಿಥ್ಯವನ್ನು ವಹಿಸಿಕೊಳ್ಳುವಂಥ ದೇಶದ ಈ ಒಂದು ಆ್ಯಂಟಿ ಡೋಪಿಂಗ್ ಟೆಸ್ಟನ್ನು ಅದರ ವರದಿಯನ್ನು ನೋಡುತ್ತೆ. ಸೊ ಅಂದರೆ ಅಲ್ಲಿ ಇದು ಆ್ಯಂಟಿ ಡೋಪಿಂಗ್ ಒಂದು ಟೆಸ್ಟಲ್ಲಿ ಫೇಲ್ ಆಗಿದೆಯಾ ಅಥವಾ ಪಾಸ್ ಆಗಿದೆಯಾ ಅನ್ನೋಂಥನ ಚೆಕ್ ಮಾಡುತ್ತೆ. ಸೊ ಹೀಗಾಗಿ ಇಲ್ಲಿ ಪಾಸಿಟಿವಿಟಿ ದರ ಅನ್ನೋಂಥದ್ದು ಭಾರತದ್ದು ಹೆಚ್ಚಿದೆ. ಸೊ ಹೀಗಾಗಿ ಏನಾಗ್ಬೋದು, ಭಾರತ ಈ ಒಂದು ಆತಿಥ್ಯವನ್ನು ಏನು ವಹಿಸ್ಕೊಳ್ಳಲಿಕ್ಕೆ ಬಿಡ್ಡನ್ನು ಸಲ್ಲಿಸ್ತಾ ಇದೆ ಅದರ ಮೇಲೆ ನಕಾರಾತ್ಮಕ ಪರಿಣಾಮ ಅಂದರೆ ಈ ಒಂದು ವರದಿಯನ್ನು ನೋಡಿ ಏನು ಮಾಡ್ಬೋದು ಅಂದರೆ ಭಾರತದ ಈ ಒಂದು ಆತಿಥ್ಯವನ್ನು ಅದು ಕ್ಯಾನ್ಸಲ್ ಮಾಡಬಹುದು ಅನ್ನುವಂಥದ್ದು. ಸೊ ಇಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಸೊ ಇಲ್ಲಿ IOC ಅಂತಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ. ಸೊ ಇದು ಭಾರತದ ಪ್ರತಿಷ್ಠೆ ಮತ್ತು ಆಡಳಿತಕ್ಕೆ ಅಪಾಯವನ್ನು ತರುವಂಥ ಒಂದು ನಡೆಯಾಗಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಈ ಒಂದು ವರದಿಯಲ್ಲಿ ಭಾರತದ ಕುರಿತು ಏನೆಲ್ಲ ಒಂದು ಅಂಕಿಅಂಶಗಳನ್ನ ಹೇಳಿದ್ದಾರೆ ಅನ್ನೋದು ನೋಡೋಣ. ಸೊ ಇದು 2024ರ ಅಂಕಿಅಂಶಗಳು. ಸೊ 2024ರಲ್ಲಿ ಒಟ್ಟು 7113 ಪರೀಕ್ಷೆಗಳನ್ನು ಮಾಡಲಾಗಿದೆ. ಸೊ ಅಂದರೆ ಇಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನ, ರಾಷ್ಟ್ರ ಮಟ್ಟದ ಹಾಗೆ ರಾಜ್ಯ ಮಟ್ಟದ ಕ್ರೀಡಾ ಶಿಬಿರಗಳಲ್ಲಿ ಏನು ಮಾಡಲಾಗತ್ತೆ ಅಂದರೆ ಈ ಕ್ರೀಡಾಪಟುಗಳು ಏನಿರ್ತಾರೆ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಏನಿರ್ತಾರೆ, ಕ್ರೀಡಾಪಟುಗಳ ಒಂದು ಪರೀಕ್ಷೆನ ಮಾಡಲಾಗಿದೆ 7113 ಪರೀಕ್ಷೆಗಳನ್ನ. ಸೊ ಇವರಲ್ಲಿ ಮೂತ್ರ ಮಾದರಿಯನ್ನು 6576 ಜನರ ಒಂದು ಮೂತ್ರ ಮಾದರಿಯನ್ನು ಪರೀಕ್ಷೆ ಮಾಡಲಾಗಿದೆ.
ಅಂದರೆ ಇವಾಗ ಈ ಅಥ್ಲೆಟಿಕ್ಸ್ ತತ್ವ ಏನಿರುತ್ತೆ ನೋಡಿ, ಅಥ್ಲೆಟಿಕ್ಸ್, ಹಾಗೆ ಇಲ್ಲಿ ಕುಸ್ತಿ ಇರ್ಬೋದು ಅಥವಾ ಭಾರವಾದಂಥ ಒಂದು ಇದನ್ನು ತೂಕವನ್ನು ಎತ್ತಾರಲ್ವ, ಅಂದರೆ ತೂಕ ಎತ್ತುವಿಕೆ, ವೇಟ್ ಲಿಫ್ಟಿಂಗ್ ಆಗಿರ್ಬೋದು. ಸೊ ಇಂತಹ ಒಂದು ಸಂದರ್ಭಗಳಲ್ಲಿ ಏನು ಮಾಡಲಾಗತ್ತೆ, ಈ ಒಂದು ಸ್ಪರ್ಧೆ ಆದ ನಂತರ ಅವರ ಮೇಲೆ ಅನುಮಾನ ಏನಾದರೂ ಬಂದರೆ ಅವಾಗ ಏನು ಮಾಡಲಾಗತ್ತೆ, ಮೂತ್ರ ಮಾದರಿಯನ್ನು ತೆಗೆದುಕೊಳ್ಳಲಾಗತ್ತೆ, ಮೂತ್ರ ಮಾದರಿ. ಹಾಗೆ ಇಲ್ಲಿ ರಕ್ತದ ಮಾದರಿಯನ್ನು, ಸೊ ಇಲ್ಲಿ 537 ರಕ್ತದ ಮಾದರಿಗಳನ್ನು ತೆಗೆದುಕೊಳ್ಳಲಾಗಿದೆ. ಅಂದರೆ ಇಲ್ಲಿ EPO ಅಂತ ಬರುತ್ತೆ, EPO ಅಥವಾ ರಕ್ತ ಡೋಪಿಂಗ್ ಪತ್ತೆಗಾಗಿ. ಸೊ ಇಲ್ಲಿ 537 ಟೆಸ್ಟನ್ನು ಮಾಡಲಾಗಿದೆ. ಸೊ ಇವುಗಳಲ್ಲಿ ಪಾಸಿಟಿವ್ ಪ್ರಕರಣಗಳು ಎಷ್ಟು ಬಂದಿದೆ ಅಂದರೆ 260 ಪಾಸಿಟಿವ್ ಪ್ರಕರಣಗಳು ಬಂದಿದೆ. ಅಂದರೆ ಇದರರ್ಥ ಇದು ಏನು ಈ ಒಂದು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾನೆ ಅಂತಹ ಆಟಗಾರರ ಪ್ರಕರಣಗಳಿವು. ಸೊ ಇದರಲ್ಲಿ 3.6ನಷ್ಟು ಪಾಸಿಟಿವಿಟಿ ದರ ಇದೆ. ಅಂದರೆ 100ರಲ್ಲಿ 3ರಿಂದ ಅಂದರೆ 3ರಿಂದ 4 ಜನ ಇಲ್ಲಿ ಈ ಡೋಪಿಂಗ್ ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಹಾಗೆ 2023ರ ಅಂಕಿಅಂಶಗಳನ್ನ ನೋಡೋಣ. ಸೊ ಈ ಒಂದು ಸಂದರ್ಭದಲ್ಲಿ 5600 ಪರೀಕ್ಷೆಗಳನ್ನ ಮಾಡಲಾಗಿದೆ. ಹಾಗೆ ಇದರಲ್ಲಿ ಪಾಸಿಟಿವ್ ದರಗಳು ಎಷ್ಟು ಕಂಡು ಬಂದಿದೆ, ಪಾಸಿಟಿವ್ ಪ್ರಕರಣಗಳು 213. ಹಾಗೆ ಇಲ್ಲಿ ಪಾಸಿಟಿವಿಟಿ ದರ ನೋಡಿ 3.8%ನಷ್ಟಿದೆ. ಅಂದರೆ 100 ಆಟಗಾರರಲ್ಲಿ ಪರೀಕ್ಷೆನ ಮಾಡಿದರೆ ಅದರಲ್ಲಿ 3ರಿಂದ 4 ಜನರು ಇವಾಗ ಉದ್ದೀಪನ ಮದ್ದು ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂಥದ್ದು ಕಂಡುಬಂದಿದೆ. ಅಂದರೆ ಅವರು ಉದ್ದೀಪನ ಮದ್ದು ಸೇವನೆ ಮಾಡಿರುವುದಾಗಿ ದೃಢಪಟ್ಟಿರುವಂಥದ್ದು. ಹಾಗೆ 2025ರಲ್ಲಿ ಅಂದರೆ ಇಲ್ಲಿಯವರೆಗೆ ಸೊ ಒಟ್ಟು 7068 ಪರೀಕ್ಷೆಗಳನ್ನು ಮಾಡಲಾಗಿದೆ. ಅದರಲ್ಲಿ 110 ಪಾಸಿಟಿವ್ ಪ್ರಕರಣಗಳು ಕಂಡುಬಂದಿದೆ. ಅಂದರೆ ಇಲ್ಲಿ ಒಟ್ಟಾರೆ ಪಾಸಿಟಿವಿಟಿ ದರ ಅನ್ನೋದು ಕಡಿಮೆ ಇದೆ. ಅಂದರೆ ಈ ಹಿಂದೆ ಏನು 3.6 to 3.8ವರೆಗೆ ಏನು ಬರ್ತಾ ಇತ್ತು, ಸೊ ಇವಾಗ ಕಡಿಮೆ ಆಗಿದೆ ನೋಡಿ, 1.5% ಇದೆ. ಅಂದರೆ ಇಲ್ಲಿ 100ರಲ್ಲಿ 1ರಿಂದ 2 ಮಾತ್ರ ಈ ಒಂದು ಉದ್ದೀಪನ ಮದ್ದು ಸೇವನೆ ಮಾಡಿರುವಂಥದ್ದು ಕಂಡುಬಂದಿದೆ. ಸೊ ಹೀಗಾಗಿ ಸ್ವಲ್ಪ ಸುಧಾರಣೆ ಆಗಿರುವಂಥದ್ದು. ಸೊ ಈ ಒಂದು ಸುಧಾರಣೆಗೆ ಕಾರಣ ಏನು ಅಂತಂದರೆ ಇಲ್ಲಿ ಹಲವಾರು ಒಂದು ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಇಲ್ಲಿ KYM ಅನ್ನುವಂಥ ಒಂದು ಆ್ಯಪ್ ಬರುತ್ತೆ. ಈ ಆ್ಯಪ್ ಬಳಕೆಯಿಂದ ಏನಂತಂದರೆ ಈ ಡೋಪಿಂಗ್ ಪರೀಕ್ಷೆನ ಸುಲಭವಾಗಿ ಮಾಡಬಹುದು. ಸೊ ಹೀಗಾಗಿ ಯಾರು ಕೆಲವೊಂದು ಬಾರಿ ಏನಾಗುತ್ತೆ, ಸೊ ನಮಗೆ ಗೊತ್ತಿಲ್ಲದೇ ಏನಾಗುತ್ತೆ, ಅಲ್ಲಿ ಏನು ಈ ಒಂದು ಉದ್ದೀಪನ ಮದ್ದುಗಳೇನಿರುತ್ತೆ ಅವುಗಳನ್ನ ಸೇವನೆ ಮಾಡಿಬಿಟ್ಟಿರ್ತೀವಿ. ಸೊ ಈ ಒಂದು ಆ್ಯಪ್ ಏನು ಮಾಡುತ್ತೆ, ಅವುಗಳನ್ನ ಪತ್ತೆ ಹಚ್ಚುತ್ತೆ. ಇನ್ನು ಜಾಗತಿಕವಾಗಿ ಹೋಲಿಸಿದ್ರೆ 2004ರಲ್ಲಿ ಜಾಗತಿಕವಾಗಿ ಹೋಲಿಸಿದ್ರೆ ಸೊ ಇಲ್ಲಿ ಚೀನಾದಲ್ಲಿ ಒಟ್ಟು 24,214 ಪರೀಕ್ಷೆಗಳನ್ನ ಮಾಡಲಾಗಿದೆ. ಬಟ್ ಅಲ್ಲಿ ನೋಡಿ ಪಾಸಿಟಿವಿಟಿ ದರ ಅನ್ನುವಂಥದ್ದು ಕೇವಲ 0.2%ನಷ್ಟು ಇದೆ. ಇದರರ್ಥ ಇಲ್ಲಿ 10,000 ಜನರನ್ನು ಅಥವಾ ಆಟಗಾರರನ್ನು ಇಲ್ಲಿ ಪರೀಕ್ಷೆಗೆ ಒಳಪಡಿಸಿದ್ರೆ ಇದರಲ್ಲಿ ಕೇವಲ 20 ಜನರು ಮಾತ್ರ ಇಲ್ಲಿ ಡೋಪಿಂಗ್ ತೆಗೆದುಕೊಂಡಿರುವುದಾಗಿ ಬೆಳಕಿಗೆ ಬಂದಿದೆ. ಅಂದರೆ ಇವರು ಇಷ್ಟು ಜನ ಮಾತ್ರ, 20 ಜನರು ಮಾತ್ರ. ಇದು ಎಷ್ಟು ನೋಡಿ, 10,000ಕ್ಕೆ 20 ಜನರು ಈ ಉದ್ದೀಪನ ಮದ್ದು ಸೇವನೆ ಮಾಡಿರುವುದಾಗಿ ದೃಢಪಟ್ಟಿದೆ. ಇನ್ನು ಅಮೇರಿಕಾದಲ್ಲಿ ಒಟ್ಟು 6,592 ಪರೀಕ್ಷೆಗಳನ್ನು ಮಾಡಲಾಗಿದೆ. ಅದರಲ್ಲಿ ಪಾಸಿಟಿವಿಟಿ ದರ ಅನ್ನೋದು 1.1%ನಷ್ಟಿದೆ. ಸೊ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಇಂತಹ ಒಂದು ದೇಶಗಳಲ್ಲಿ ಇಷ್ಟೊಂದು ಪಾಸಿಟಿವಿಟಿ ದರ ಕಡಿಮೆ ಇರಲಿಕ್ಕೆ ಕಾರಣ ಏನು ಅಂತಂದ್ರೆ, ಸೊ ಇಲ್ಲಿ ಏನು ಕ್ರೀಡಾ ಒಂದು ತರಬೇತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಅಂದರೆ ಕಾಲೇಜ್ ಆಗಿರ್ಬೋದು ಅಥವಾ ಈ ವೃತ್ತಿಪರ ಲೀಗ್ಗಳೇನಿರುತ್ತೆ, ಈ ಲೀಗ್ಗಳಲ್ಲಿ ಏನು ಮಾಡಲಾಗತ್ತೆ ಅಂದರೆ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗತ್ತೆ, ಹೀಗಾಗಿ ಇಲ್ಲಿ ಪಾಸಿಟಿವಿಟಿ ದರ ಅನ್ನೋದು ಕಡಿಮೆ ಇರುವಂಥದ್ದು. ಹಾಗೆ ಫ್ರಾನ್ಸ್ನಲ್ಲಿ ಇಲ್ಲಿ ನೋಡಿದರೂ ಕೂಡ ಇಲ್ಲಿ 0.8%ನಷ್ಟು ಇದೆ. ಭಾರತಕ್ಕೆ ಹೋಲಿಸಿದರೆ ತುಂಬಾ ಕಡಿಮೆ ಇದು. ಹಾಗೆ ಇನ್ನು ರಷ್ಯಾಗೆ ಹೋಲಿಸಿದ್ರೆ ಸೊ ಇಲ್ಲಿಯೂ ಕೂಡ 10,514 ಪರೀಕ್ಷೆಯನ್ನು ಮಾಡಲಾಗಿದೆ. ಅದರಲ್ಲಿ ಕೇವಲ ಪಾಸಿಟಿವಿಟಿ ದರ ಅನ್ನೋದು 0.7%ನಷ್ಟು ಇದೆ. ಹಾಗೆ ಇಲ್ಲಿ ಪಾಕಿಸ್ತಾನ ಮತ್ತು ಮಂಗೋಲಿಯಾದಲ್ಲಿ ಏನಾಗ್ತಾ ಇದೆ, ಪಾಸಿಟಿವಿಟಿ ದರ ಅನ್ನೋದು ಹೆಚ್ಚಿದೆ, ಭಾರತಕ್ಕಿಂತ ಹೆಚ್ಚಿದೆ. ಆದರೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಪಾಕಿಸ್ತಾನದಲ್ಲಿ ಪರೀಕ್ಷೆಗಳು ಕಡಿಮೆ. ಸೊ ಇವರು ಅಷ್ಟೊಂದು ಪರೀಕ್ಷೆಗಳನ್ನ ಮಾಡೋದಿಲ್ಲ ಭಾರತಕ್ಕಿಂತ. ಸೊ ಹೀಗಾಗಿ ಏನಾಗುತ್ತೆ, ಇಲ್ಲಿ
ವಿಶ್ವಾಸ ದರನೂ ಕೂಡ ಇರುತ್ತೆ. ವಿಶ್ವಾಸ ದರ ಅಂದರೆ ಇವ್ರ ಮೇಲೆ ನಂಬಿಕೆ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಇವರು ಈ ರೀತಿ ಒಂದು ಪರೀಕ್ಷೆನ ಮಾಡಿದ್ದಾರೆ ಅಂತಂದ್ರೆ ಅವರಲ್ಲಿ ಅವರು ಒಂದು ವೇಳೆ ಇದನ್ನು ತೆಗೆದುಕೊಂಡಿರ್ಬೋದು, ಈ ರೀತಿಯ ಒಂದು ಉದ್ದೀಪನ ಮದ್ದುಗಳನ್ನ ಸೇವನೆ ಮಾಡಿರುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ, ಆದರೆ ಅದನ್ನು ಬಹಿರಂಗಗೊಳಿಸೋದಿಲ್ಲ. ಸೊ ಇಂಥ ಒಂದು ದೇಶದ ಮೇಲೆ ವಿಶ್ವಾಸ ಇರೋದಿಲ್ಲ. ಅದರೊಟ್ಟಿಗೆ ಇವರು ಹೆಚ್ಚಿನ ಒಂದು ಪರೀಕ್ಷೆಗಳನ್ನು ಮಾಡೋದಿಲ್ಲ. ಯಾವಾಗ ಹೆಚ್ಚಿನ ಪರೀಕ್ಷೆಗಳನ್ನು ಮಾಡ್ತಾರೆ ಆವಾಗ ಮಾತ್ರ ಇಂತಹ ಒಂದು ಅಂಶಗಳು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗತ್ತಾ. ಎಸ್, ಹಾಗಿದ್ರೆ ಭಾರತದಲ್ಲಿ ಈ ರೀತಿಯ ಒಂದು ಡೋಪಿಂಗ್ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂದರೆ, ಡೋಪಿಂಗ್ ಅಂತಂದರೆ ಇಲ್ಲಿ ಉದ್ದೀಪನ ಮದ್ದು ಸೇವನೆ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಗ್ರಾಮೀಣ ಮತ್ತು ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಜಾಗೃತಿಯ ಕೊರತೆ. ಸೊ ಇವಾಗ ಗ್ರಾಮೀಣ ಪ್ರದೇಶದ ಕ್ರೀಡಾಪಟುಗಳಿಗೆ ಏನಿವಾಗ ವಾಡಾ ಏನಿದೆ, ಈ ವಾಡಾ ಒಂದಿಷ್ಟು ಪಟ್ಟಿಯನ್ನು ಮಾಡಿರುತ್ತೆ. ಅಂದರೆ ಈ ಯಾವುದು ಈ ಉದ್ದೀಪನ ಮದ್ದುಗಳ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ, ಉದ್ದೀಪನ ಮದ್ದುಗಳ ಪಟ್ಟಿಯನ್ನು ಈ ಪಟ್ಟಿಯಲ್ಲಿ ಯಾವೆಲ್ಲ ವಸ್ತುಗಳು ಬರುತ್ತೆ ಅನ್ನುವಂಥದ್ದು ಗ್ರಾಮೀಣ ಕ್ರೀಡಾಪಟುಗಳಿಗೆ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಅದರ ಕೊರತೆ ಇರುತ್ತೆ, ಅರಿವಿನ ಕೊರತೆ ಇರುತ್ತೆ. ಹಾಗೆ ಇಲ್ಲಿ ಯುವ ಕ್ರೀಡಾಪಟುಗಳಲ್ಲಿ ಅರಿವಿನ ಕೊರತೆ ಇರುತ್ತೆ. ಅಂದರೆ ಇವಾಗ ಯುವ ಕ್ರೀಡಾಪಟುಗಳು ಅಂತಂದರೆ ಈ ಜೂನಿಯರ್ಸ್ ಏನಿರ್ತಾರೆ, ಈ ಜೂನಿಯರ್ ಅಥ್ಲೆಟ್ಗಳಲ್ಲಿ ಕೆಲವೊಂದು ಬಾರಿ ತಪ್ಪಾಗಿ ಕೂಡ ಏನು ಮಾಡ್ಬೋದು ಅಂತಂದರೆ ಅಂತಹ ಒಂದು ಉದ್ದೀಪನ ಮದ್ದುಗಳ ಸೇವನೆಯನ್ನು ಮಾಡುವಂಥ ಸಾಧ್ಯ ಇರುತ್ತೆ. ಹಾಗೆ ಇಲ್ಲಿ ಪೌಷ್ಟಿಕ ಪೂರಕಗಳ ದುರುಪಯೋಗ. ಸೊ ಇವಾಗ ಏನು ಸ್ಪೋರ್ಟ್ಸ್ ಪರ್ಸನ್ ಅಥವಾ ಇಲ್ಲಿ ಕ್ರೀಡಾಪಟುಗಳು ಏನಂತಂದರೆ ತಮ್ಮ ದೇಹವನ್ನು ಹುರಿಗೊಳಿಸಲಿಕ್ಕೆ ಕೆಲವೊಂದಿಷ್ಟು ಪೌಷ್ಟಿಕಾಂಶಗಳನ್ನ ತೆಗೆದುಕೊಳ್ತಾರೆ, ಪೌಷ್ಟಿಕ ಆಹಾರಗಳನ್ನ ತೆಗೆದುಕೊಳ್ತಾರೆ. ಸೊ ಈ ಪೌಷ್ಟಿಕ ಆಹಾರಗಳನ್ನ ಸೇವನೆ ಮಾಡುವಂಥ ಸಂದರ್ಭದಲ್ಲಿ ಏನು ಅಂತಂದರೆ ಕೆಲವೊಂದು ಬಾರಿ ಸಪ್ಲಿಮೆಂಟರಿಯಾಗಿ ಮಾಡಲಾಗತ್ತೆ, ಸ್ಟೆರಾಯ್ಡ್ ಅಂಶವನ್ನು ಸೇರಿಸಲಾಗತ್ತೆ. ಈ ಸ್ಟೆರಾಯ್ಡ್ ಅನ್ನುವಂಥದ್ದು ಈ ಉದ್ದೀಪನ ಮದ್ದುಗಳ ಸೇವನೆ ಅಡಿಯಲ್ಲಿ ಬರುತ್ತೆ. ಸೊ ಹೀಗಾಗಿ ತಪ್ಪಾಗಿ ಕೂಡ ಅದನ್ನು ಬಳಕೆ ಮಾಡಲಾಗತ್ತೆ. ಹಾಗೆ ಇಲ್ಲಿ ಸಾಧನೆಯನ್ನು ಮಾಡಬೇಕನ್ನುವಂಥ ಒತ್ತಡ ಇರುತ್ತೆ. ಅಂದರೆ ಇವಾಗ ಒಬ್ಬ ಕ್ರೀಡಾಪಟು ರಾಷ್ಟ್ರೀಯ ತಂಡಕ್ಕೆ ಹೇಗಾದರೂ ಮಾಡಿ ತಾನು ಆಯ್ಕೆಯಾಗಲೇಬೇಕು ಅನ್ನೋಂಥ ಒಂದು ಒತ್ತಡದಲ್ಲಿ ಇರ್ತಾನೆ. ಸೊ ಹೀಗಾಗಿ ಆತ ಏನು ಮಾಡ್ತಾನೆ, ಇಲ್ಲಿ ಉದ್ದೀಪನ ಮದ್ದುಗಳನ್ನ ಸೇವನೆಯನ್ನು ಮಾಡ್ತಾನೆ. ಹಾಗೆ ಇಲ್ಲಿ ಕೆಳ ಮಟ್ಟದಲ್ಲಿ ದುರ್ಬಲ ಮೇಲ್ವಿಚಾರಣೆ. ಸೊ ಅಂದರೆ ಇಲ್ಲಿ ದುರ್ಬಲ ಮೇಲ್ವಿಚಾರಣೆ ಅಂತಂದರೆ ಇಲ್ಲಿ ಪರೀಕ್ಷೆಯನ್ನು ಸರಿಯಾಗಿ ಮಾಡದೇ ಇರುವಂಥದ್ದು. ಪರೀಕ್ಷೆಯನ್ನು ಮಾಡದೆ ಹೋದರೆ ಏನಾಗುತ್ತೆ, ಇಲ್ಲಿ ಪ್ರಕರಣ ಅನ್ನುವಂಥದ್ದು ಬೆಳಕಿಗೆ ಬರೋದಿಲ್ಲ. ಸೊ ಪರೀಕ್ಷೆಗಳ ಸಂಖ್ಯೆ ಹೆಚ್ಚಿದ ಕಾರಣಕ್ಕೆ ಏನಾಗುತ್ತೆ, ಹೆಚ್ಚು ಪ್ರಕರಣಗಳು ಕೂಡ ಇಲ್ಲಿ ಬರುತ್ತೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಡೋಪಿಂಗ್ ಅಂತಂದರೆ ಏನು, ಇಲ್ಲಿ ವಾಡಾ ಏನು ಇದನ್ನು ಡೆಫಿನಿಷನ್ ಕೊಡುತ್ತೆ ಅನ್ನೋಂಥದ್ದು ನೋಡೋಣ. ಸೊ ಇಲ್ಲಿ ಡೋಪಿಂಗ್ ಅಂತಂದ್ರೆ ನಿಷೇಧಿತ ಮದ್ದುಗಳ ಬಳಕೆ ಅಂದರೆ ಇವಾಗ ಸ್ಟೆರಾಯ್ಡ್ ಅನ್ನುವಂಥದ್ದನ್ನು ನಿಷೇಧಿಸಲಾಗಿದೆ, ಸ್ಟೆರಾಯ್ಡ್ ಅನ್ನುವಂಥದ್ದನ್ನು. ಆದರೆ ಇಲ್ಲಿ ಏನು ಮಾಡಲಾಗತ್ತೆ ಅಂದರೆ ಈ ಸ್ಟೆರಾಯ್ಡ್ ಸೇವನೆಯಿಂದ ಏನು ಮಾಡ್ಬೋದು ಅಂದರೆ ಈಸಿಯಾಗಿ ಈ ವೇಟ್ ಲಿಫ್ಟಿಂಗ್ ಅಂತ ಬರುತ್ತೆ ನೋಡಿ, ಭಾರವಾಗಿರೋಂಥ ವಸ್ತುವನ್ನು ಏನು ಲಿಫ್ಟಿಂಗ್ ಮಾಡ್ತಾರೆ, ಸೊ ಇವುಗಳನ್ನ ಎತ್ತುವಂಥದ್ದು. ಸೊ ಇದು ಏನಂತಂದರೆ ಡೋಪಿಂಗ್ ಆಗಿ ಕಂಡುಬರುತ್ತೆ. ಸೊ ಇಲ್ಲಿ ನೋಡಿ, ಸ್ಟೆರಾಯ್ಡನ್ನು ಸೇವಿಸೋದ್ರಿಂದ ಏನಾಗುತ್ತೆ ಅಂದರೆ ನೀವು ಈಸಿಯಾಗಿ, ನಿಮಗೆ ಯಾವುದೇ ರೀತಿಯಂಥ ಆಯಾಸ ಆಗೋದಿಲ್ಲ, ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ನೀವು ಇತರ ಒಂದು ಸ್ಪರ್ಧಿಗಳಿಗಿಂತ ಈಸಿಯಾಗಿ ಇಂತಹ ಒಂದು ವೇಟ್ ಲಿಫ್ಟಿಂಗನ್ನು ಮಾಡಬಹುದು. ಸೊ ಇದು ಕೂಡ ಡೋಪಿಂಗ್ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಮಾದರಿಯನ್ನು ನೀಡಲು ನಿರಾಕರಣೆಯನ್ನು ಮಾಡುವಂಥದ್ದು. ಸೊ ಇವಾಗ ಏನು ಮಾಡಬೇಕಾಗತ್ತೆ, ಇವಾಗ ನೀವು ವೇಟ್ ಲಿಫ್ಟಿಂಗ್ ಮಾಡ್ತೀರಾ, ಚೆನ್ನಾಗಿ ಅದನ್ನು ಲಿಫ್ಟ್ ಮಾಡಿರ್ತೀರ. ಸೊ ಇಲ್ಲಿ ಏನಾಗುತ್ತೆ, ನೀವು ಕಡ್ಡಾಯವಾಗಿ ಈ ರೀತಿ ಒಂದು ಲಿಫ್ಟಿಂಗ್ ಮಾಡಿದ ನಂತರ ಅಥವಾ ಯಾವುದೇ ಒಂದು ಕ್ರೀಡೆ ಆದ ನಂತರ ಇಲ್ಲಿ ಕಡ್ಡಾಯವಾಗಿ ಏನು ಮಾಡಬೇಕಾಗತ್ತೆ, ನಿಮ್ಮ ಮಾದರಿಯನ್ನು, ರಕ್ತದ ಮಾದರಿ ಆಗಿರ್ಬೋದು ಅಥವಾ ಮೂತ್ರದ ಮಾದರಿ ಆಗಿರ್ಬೋದು, ಇಂತಹ ಒಂದು ಮಾದರಿಯನ್ನು ಕೊಡಬೇಕಾಗತ್ತೆ. ಆದರೆ ಈ ರೀತಿಯ ಒಂದು ಮಾದರಿಯನ್ನು ಕೊಡಲು ನಿರಾಕರಿಸುವಂಥದ್ದು ಕೂಡ ಏನಾಗುತ್ತೆ, ಇಲ್ಲಿ ಡೋಪಿಂಗ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಹಾಗೆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು. ಸೊ ಇಲ್ಲಿ ಡೋಪಿಂಗ್ ಆಗಿದೆಯಾ ಇಲ್ವಾ ಅನ್ನೋಂಥದ್ದಕ್ಕೆ ಹಲವಾರು ಪರೀಕ್ಷೆಗಳನ್ನ ಮಾಡಲಾಗತ್ತೆ. ಅದರಲ್ಲಿ ಹಲವಾರು ಮಾದರಿಗಳನ್ನು ಕೂಡ ತೆಗೆದುಕೊಳ್ಳಲಾಗತ್ತೆ. ರಕ್ತ ಆಗಿರ್ಬೋದು, ಮೂತ್ರ ಆಗಿರ್ಬೋದು, ಇಂಥವುಗಳಲ್ಲಿ ಏನು ಮಾಡೋದು, ಬದಲಾವಣೆಯನ್ನು ಮಾಡೋದು. ಸೊ ಬದಲಿಗೆ ಯಾರ್ದೋ ಮೂತ್ರವನ್ನು ಕೊಡೋದು, ಈ ರೀತಿ ಹಸ್ತಕ್ಷೇಪವನ್ನು ಮಾಡುವಂಥದ್ದು. ಹಾಗೆ ಮದ್ದುಗಳ ಸಾಗಣೆಯನ್ನಂತಂದರೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ಬಾರಿ ಇವರಿಗೆ ಕೋಚ್ ಯಾರು ಇರ್ತಾರಲ್ವಾ, ಅಂದರೆ ಅವರ ತರಬೇತುದಾರರು ಕೂಡ ಅವ್ರಿಗೆ ಏನು ಮಾಡ್ತಾರೆ, ಈ ರೀತಿಯ ಒಂದು ಡೋಪಿಂಗನ್ನು ನೀಡ್ತಾ ಇರ್ತಾರೆ. ಅದು ಕೂಡ ಇಲ್ಲಿ ಡೋಪಿಂಗ್ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಮದ್ದುಗಳನ್ನು ಇತರರಿಗೆ ನೀಡುವಂಥದ್ದು ಕೂಡ ಏನಾಗುತ್ತೆ, ಇಲ್ಲಿ
ಡೋಪಿಂಗ್ ಅನಿಸಿಕೊಳ್ಳುತ್ತಾ. ಹಾಗೆ ಇಲ್ಲಿ ತರಬೇತುದಾರರಾಗಿರ್ಬೋದು ಅಥವಾ ಅವರ ಬೆಂಬಲ ಸಿಬ್ಬಂದಿಯೂ ಕೂಡ ಅವರಿಗೆ ಈ ರೀತಿಯ ಡೋಪಿಂಗ್ ನೀಡುವಂಥದ್ದು ಕೂಡ ಇಲ್ಲಿ ಡೋಪಿಂಗ್ ಅನಿಸಿಕೊಳ್ಳುತ್ತಾ. ಹಾಗೆ ಸಾಮಾನ್ಯ ನಿಷೇಧಿತ ಮದ್ದುಗಳು. ಹಾಗಿದ್ರೆ ಈ ಡೋಪಿಂಗ್ ಒಂದು ಇದರಲ್ಲಿ ವಾಡಾ ಏನು ಮಾಡಿದೆ ಅಂದರೆ ಕೆಲವೊಂದಿಷ್ಟು ವಸ್ತುಗಳನ್ನ ಇಲ್ಲಿ ನಿಷೇಧ ಮಾಡಿದ. ಅಂದರೆ ಇಲ್ಲಿ ಈ ಅಥ್ಲೆಟಿಕ್ಸ್ ಅಥವಾ ಕ್ರೀಡಾಪಟುಗಳು ಈ ಒಂದು ವಸ್ತುಗಳನ್ನ ಸೇವಿಸೋ ಹಾಗಿಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಅನಾಬಾಲಿಕ್ ಸ್ಟೆರಾಯ್ಡ್ಸ್. ಹಾಗೆ ಸೊ ಇಲ್ಲಿ ಅನಾಬಾಲಿಕ್ ಸ್ಟೆರಾಯ್ಡ್ಸ್ ಅನ್ನುವಂಥದ್ದು ಏನಾಗುತ್ತೆ ಅಂದರೆ ಇದರ ಸೇವನೆಯಿಂದ ಮಾಂಸಖಂಡ ಶಕ್ತಿ ಹೆಚ್ಚಾಗತ್ತೆ, ಬಲಿಷ್ಠವಾಗಿರುವಂಥ ಒಂದು ಸ್ನಾಯುಗಳು ಬಲಗೊಳ್ಳುತ್ತೆ ಇಲ್ಲಿ. ಹಾಗೆ ಸ್ಟಿಮ್ಯುಲೆಂಟ್ಸ್ ಅಂತ ಬರುತ್ತೆ. ಈ ಸ್ಟಿಮ್ಯುಲೆಂಟ್ಸ್ ಸೇವನೆಯಿಂದ ಸೊ ಏನಾಗುತ್ತೆ, ನಿಮ್ಮ ತಾಳ್ಮೆ ಅನ್ನುವಂಥದ್ದು ಹೆಚ್ಚಾಗುತ್ತೆ, ತಾಳ್ಮೆ. ಹಾಗೆ EPO ರಕ್ತ ಡೋಪಿಂಗ್ ಅಂತ ಬರುತ್ತೆ. ಸೊ ಇದರ ಅರ್ಥ ಇದೇನು ಮಾಡುತ್ತೆ ಅಂದ್ರೆ ನಮ್ಮ ರಕ್ತದಲ್ಲಿ ಆಮ್ಲದ ಜನಕ ಒಂದು ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ ಹೆಚ್ಚಾಗತ್ತೆ, O2. ಹಾಗೆ ಹಾರ್ಮೋನ್ ನಿಯಂತ್ರಕಗಳಂತ ಬರುತ್ತೆ. ಸೊ ಇವುಗಳೇನಂತಂದ್ರೆ ಇಲ್ಲಿ ನೀವು ವೇಗವಾಗಿ ಚೇತರಿಕೆಯನ್ನು ಕಾಣಲಿಕ್ಕೆ ಸಹಾಯಕ ಆಗತ್ತೆ, ಚೇತರಿಕೆ. ಹಾಗೆ ಶಕ್ತಿ ಮತ್ತು ಚೇತರಿಕೆ ಹೆಚ್ಚಿಸುವಂಥ ಸಾಧನಗಳು ಅಂದರೆ ರಿಕವರಿ ಡ್ರಗ್ಸ್ ಅಂತ ಬರುತ್ತೆ. ಸೊ ಇವು ನಿಮ್ಮನ್ನು ಬೇಗ ಗುಣಮುಖರನ್ನಾಗಿ ಮಾಡುತ್ತೆ, ಸೊ ಇದರೊಟ್ಟಿಗೆ ಇಲ್ಲಿ ಭಾರತ ಈ ರೀತಿಯ ಒಂದು ಡೋಪಿಂಗ್ ತಡೆಗೆ ಹಲವಾರು ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಹಾಗಾದರೆ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋಂಥ ನೋಡೋಣ. ಸೊ ಮೊದಲನೇದಾಗಿ ರಾಷ್ಟ್ರೀಯ ಡೋಪಿಂಗ್ ತಡೆ ಕಾಯ್ದೆ ಅನ್ನೋಂಥ ಜಾರಿಗೆ ತಂದಿದೆ. ಸೊ ಇದರಲ್ಲಿ ಈ ಒಂದು ಕಾಯ್ದೆಯ ಮೂಲಕ ಏನು ಈ ಒಂದು ಡೋಪಿಂಗ್ ಮಾಡಲಾಗತ್ತೆ ಅದಕ್ಕೆ ಕಾನೂನುಬದ್ಧವಾಗಿ ಶಿಕ್ಷೆನ ವಿಧಿಸಲಾಗತ್ತೆ. ಹಾಗೆ ಇಲ್ಲಿ ಈ ನಾಡಾ ಆಗಿರ್ಬೋದು. ಸೊ ಇಲ್ಲಿ ನಾಡಾ ಅಂತಂದರೆ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಅಂತ. ಹಾಗೆ NDTLಗೆ ಕಾನೂನುಬದ್ಧ ಸ್ಥಾನವನ್ನು ನೀಡಿದ. ಅಂದರೆ ಇವುಗಳೇನು ಮಾಡುತ್ತಾ ಈ ಒಂದು ಪರೀಕ್ಷೆಯನ್ನು, ಉದ್ದೀಪನ ಮದ್ದು ಪರೀಕ್ಷೆಯನ್ನು ಹಾಗೆ ತಪಾಸಣೆಯನ್ನು ಮಾಡುತ್ತಾ. ಹಾಗೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನೀಡುತ್ತಾ. ಹಾಗೆ ಇಲ್ಲಿ 2025ರಲ್ಲಿ ರಾಷ್ಟ್ರೀಯ ಡೋಪಿಂಗ್ ತಡೆ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತರಲಾಗಿದೆ. ಸೊ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನು ಕಡಿಮೆ ಮಾಡುವ ಮೂಲಕ ಏನಿವಾಗ ಸಂಸ್ಥೆಗಳೇನಿರುತ್ತೆ ಅಂದರೆ ಇವಾಗ ನಾಡಾ ಆಗಿರ್ಬೋದು, NDTL ಆಗಿರ್ಬೋದು, ಇಂತಹ ಸಂಸ್ಥೆಗಳ ಸ್ವಾಯತ್ತತೆಯನ್ನು ಬಲಪಡಿಸಲಾಗತ್ತೆ. ಹಾಗೆ ಇಲ್ಲಿ ಯುನೆಸ್ಕೋ ಡೋಪಿಂಗ್ ವಿರೋಧಿ ಒಪ್ಪಂದಕ್ಕೆ ಭಾರತ ಸಹಿಯನ್ನು ಹಾಕಲಾಗಿದೆ. ಅಂದರೆ ಭಾರತ ಇಲ್ಲಿ ಜಾಗತಿಕ ಮಾನದಂಡವನ್ನು ಪಾಲನೆ ಮಾಡಬೇಕಾಗತ್ತೆ. ಹಾಗೆ ಅಥ್ಲೀಟ್ ಪಾಸ್ಪೋರ್ಟ್ ನಿರ್ವಹಣಾ ಘಟಕವನ್ನು ಇಲ್ಲಿ ತಂದಿದ್ದಾರೆ. ಅಂದರೆ ಇದರರ್ಥ ಇಲ್ಲಿ ರಕ್ತದ ಪ್ರೊಫೈಲ್ನಲ್ಲಿ ಅಸಹಜ ಬದಲಾವಣೆ ಏನಾದರೂ ಆಗ್ತಾಯಿದ್ರೆ ಅದನ್ನು ಪತ್ತೆ ಹಚ್ಚಲಾಗತ್ತೆ. ಅಂದರೆ ಯಾವಾಗ ಈ ಒಂದು ಉದ್ದೀಪನ ಮದ್ದುಗಳನ್ನ ಸೇವನೆ ಮಾಡ್ತಾರೆ ಅವರ ಒಂದು ರಕ್ತದ ಪ್ರೊಫೈಲ್ ಅನ್ನುವಂಥದ್ದು ಚೇಂಜ್ ಆಗುತ್ತೆ. ಹಾಗೆ ಇಲ್ಲಿ ನಿಡಾಮ್ಸ್ ಅನ್ನುವಂಥ ಒಂದು ಪೋರ್ಟಲನ್ನು ಜಾರಿಗೆ ತರಲಾಗಿದೆ. ಹಾಗೆ ಇಲ್ಲಿ ನೌ ಯುವರ್ ಮೆಡಿಸಿನ್ ಆಪ್ ಅನ್ನುವಂಥ ಒಂದು ಆ್ಯಪ್ ಇದೆ. ನೌ ಯುವರ್ ಮೆಡಿಸಿನ್ ಅನ್ನುವಂಥ ಒಂದು ಆ್ಯಪ್ ಇದೆ. ಇದರಲ್ಲಿ ಏನು ಮಾಡಲಾಗುತ್ತೆ, ಔಷಧಿಯಲ್ಲಿ ನಿಷೇಧಿತ ಅಂಶಗಳು ಏನಾದರೂ ಇದ್ದರೆ ಅವುಗಳನ್ನ ಪರಿಶೀಲನೆಯನ್ನು ಮಾಡಲಾಗತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಒನ್ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಈ ವಿಶ್ವ ಉದ್ದೀಪನ ಮದ್ದು ತಡೆ ಸಂಸ್ಥೆ ಏನಿದೆ ಅಂದರೆ ವಾಡಾ ಏನಿದೆ ಇದರ ಕುರಿತು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು 1999ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದು ಒಂದು ಸ್ವಿಸ್ ಖಾಸಗಿ ಕಾನೂನು ಸಂಸ್ಥೆ ಆಗಿದೆ. ಸೊ ಇದರ ಒಂದು ಮುಖ್ಯ ಕಚೇರಿ ಇರುವಂಥದ್ದು ಮಾಂಟ್ರಿಯಲ್ ಅಂದರೆ ಕೆನಡಾದಲ್ಲಿದೆ. ಹಾಗೆ ಇದರ ಪ್ರಾದೇಶಿಕ ಕಚೇರಿಗಳು ಕೂಡ ಇದೆ. ಸೊ ಲೌಸಾನ್ ಅಂದರೆ ಯುರೋಪ್ನಲ್ಲಿದೆ. ಹಾಗೆ ಆಫ್ರಿಕಾದ ಕೆಪ್ಟೌನ್ನಲ್ಲಿದೆ. ಹಾಗೆ ಲ್ಯಾಟಿನ್ ಅಮೇರಿಕಾದ ಮಾಂಟಿವಿಡಿಯೋ ಅನ್ನುವಂಥ ಪ್ರದೇಶದಲ್ಲಿ ಕೂಡ ಇದರ ಒಂದು ಪ್ರಾದೇಶಿಕ ಕಚೇರಿಗಳು ಕಂಡುಬರುತ್ತೆ. ಹಾಗೆ ಇದು ಹಲವಾರು ವರದಿಗಳನ್ನು ಅಂದರೆ ಈ ವಾಡಾ ಏನು ಮಾಡುತ್ತೆ, ವಾಡಾ ಹಲವಾರು ರಿಪೋರ್ಟ್ಗಳನ್ನ ಬಿಡುಗಡೆ ಮಾಡುತ್ತೆ. ಸೊ ಅವುಗಳಲ್ಲಿ ಪ್ರಮುಖವಾಗಿ ವಿಶ್ವ ಡೋಪಿಂಗ್ ತಡೆ ಸಮಿತಿ ಅನ್ನುವಂಥದ್ದು ಹಾಗೆ ವಾರ್ಷಿಕ ನಿಷೇಧಿತ ಮದ್ದುಗಳ ಪಟ್ಟಿಯನ್ನು ಈ ವಾಡಾ ರಿಲೀಸ್ ಮಾಡುತ್ತೆ.